ಹಲೋ ಗೈಸ್, ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ ಟೈಮ್ 8:30 ಆಗಿದೆ. ಇವತ್ತು ನನ್ನ ಪೀರಿಯಡ್ಸ್ ಆಗಿಬಿಡಿದೆ. ಸೊ ಫ್ರೆಶ್ ಅಪ್ ಆಗಿ ನನ್ನ ಐರನ್ ಸಪ್ಲಿಮೆಂಟ್ ತೊಗೊಂಡು ಈಗ ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇದ್ದೀನಿ. ಸೊ ಇವತ್ತಿನ ಮೊದಲನೇ ಟಿಪ್ ಬಂದು ನಿಮಗೆ, ನಿಮ್ಮ ಡೇನ ಆದಷ್ಟು ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಕುಡೀರಿ. ಯಾವ ಡ್ರಿಂಕ್ಸ್ ಕುಡಿಬೇಕಂತ ಕನ್ಫ್ಯೂಷನ್ಸ್ ಇದ್ದರೆ, ಇಲ್ಲ ಇನ್ಫಾರ್ಮೇಷನ್ ಇಲ್ಲ ನಿಮ್ಮ ಹತ್ರ ಅಂತಂದರೆ, ನಾನು ಡೈಲಿ ಒಂದೊಂದು ಡ್ರಿಂಕ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವೀಡಿಯೋನ ನೋಡಿ. ಇವತ್ತು ನಾನು ಜೀರಾ ವಾಟರ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ಜೀರಾ ವಾಟರ್ ಕುಡಿಬೋದು. ರಾತ್ರಿ ಸೋಪ್ ಮಾಡಿ, ಅಂದರೆ ರಾತ್ರಿನೇ ನೆನೆಸಿ ಬೆಳಗ್ಗೆ ಎದ್ದು ಅದೇ ನೀರನ್ನ ಕುಡಿತೀನಿ ಅಂತ ಅಂದರೂ ಓಕೆ, ಇಲ್ಲ ಬಿಸಿ ಮಾಡ್ಕೊಂಡು ನೀರು ಕುಡಿತೀನಿ ಅಂತ ಅಂದರೂ ಓಕೆ. ಕುದಿಸಿ ಕುಡಿತಾರೆ ಅಂತ ಹೇಳ್ತಾರಲ್ಲ ಅದು. ಎಷ್ಟು ಜೀರಿಗೆ ಹಾಕ್ಕೋಬೇಕಂದ್ರೆ 1 ಟೀ ಸ್ಪೂನ್ ಜೀರಿಗೆ ಸಾಕು. ಇಷ್ಟು ಗ್ಲಾಸ್ ಕ್ವಾಂಟಿಟಿ ಸಾಕು. ಆದಷ್ಟು ಮಾರ್ನಿಂಗ್ ಕಾಫಿ ಟೀನ ಅವಾಯ್ಡ್ ಮಾಡಿ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಗ್ಯಾಸ್ಟ್ರಿಕ್ ಟ್ರಿಗರ್ ಆಗೋದು, ಇಲ್ಲ ಅಲ್ಲ ತುಂಬ ಹೀಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗ ಕುಡಿಬೇಕು ಕಾಫಿ ಟೀ ಅಂತ ಅಂದರೆ, ನೀವು ಬ್ರೇಕ್ಫಾಸ್ಟ್ ಆಗಿ 1 ಅವರ್ ಆದಮೇಲೆ ಕುಡೀರಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಕಾಫಿ ಕುಡಿಬಾರ್ದು, ಇಲ್ಲ ಟೀ ಕುಡಿಬಾರ್ದು. ಏನಕ್ಕೆ ಅಂತಂದರೆ ಆ ಫುಡ್ಡಲ್ಲಿರೋ ನ್ಯೂಟ್ರಿಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಆದಷ್ಟು 1 ಅವರ್ ಗ್ಯಾಪ್ ಆದಮೇಲೆ ಕುಡೀರಿ. ಆ್ಯಂಡ್ ಅದಾದಮೇಲೆ 5 ಸೋಕ್ಡ್ ಆಲ್ಮಂಡ್ಸ್, ಅಂದರೆ ಬಾದಾಮಿನ ರಾತ್ರಿ ನೆನೆಸಿ ಒಂದು 5 ಅಷ್ಟೇ. ಯಾವುದೇ ಆದರೂ ಅಷ್ಟೇ ಜಾಸ್ತಿ ತಿನ್ನಬಾರ್ದು, ಯಾಕಂದರೆ ಆಬ್ವಿಯಸ್ಲಿ ಫ್ಯಾಟ್ ಆ್ಯಂಡ್ ಕ್ಯಾಲರೀಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ 5 ಆಲ್ಮಂಡ್ ಸಾಕು. ರಾತ್ರಿನೇ ನೆನೆಸಿ ಬೆಳಗ್ಗೆ ಎದ್ದು ಪೀಲ್ ಮಾಡಿ ತಿಂತೀನಿ ಅಂದ್ರೆ ಓಕೆ, ಇಲ್ಲ ಪೀಲ್ ಮಾಡ್ತಾ ತಿಂತೀನಿ ಅಂತ ಅಂದರೂ ಓಕೆ. ನಮ್ಮ ಮನೇಲಿ ಆಲ್ರೆಡಿ ನನಗೆ ಅಂತ ಪೀಲ್ ಮಾಡಿ ಇಟ್ಟಿದ್ದಾರೆ. ಅಟ್ಲೀಸ್ಟ್ ನಾಳೆಯಿಂದನೇ ಚೇಂಜ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಬಿಟ್ಟು ಈ ಥರ ಒಳ್ಳೆ ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಗಟ್ ಕ್ಲೀನ್ ಆಗುತ್ತೆ. ಯಾವುದೇ ಥರ ಗ್ಯಾಸ್ಟ್ರಿಕ್ ಒಬೆಸಿಟಿ ಇಶ್ಯೂಸ್ ಲಾಂಗ್ ಟರ್ಮಲ್ಲಿ ಸಾಲ್ವ್ ಆಗುತ್ತೆ. ಯಾವುದೇ ಆದರೂ ಅಷ್ಟೇ 1 ದಿನ 2 ದಿನ ಕುಡಿದ್ರೆ ಈಗೇನೂ ಆಗೋಲ್ಲ. ನಿಮ್ಮ ಹ್ಯಾಬಿಟ್ ಮಾಡ್ಕೊಬೇಕು. ಈಗ ಕಾಫಿ ಟೀನ ಹೇಗೆ ವರ್ಷಗಳಿಂದ ಕುಡ್ಕೊಂಡು ಬಂದಿರ್ತೀರೋ ಹಂಗೆ ಇವಾಗ ಅದನ್ನು ಬಿಟ್ಟು ಈ ಥರ ಚೇಂಜ್ ಮಾಡ್ಕೊಳ್ಬೇಕು. ಆದಷ್ಟು ಹ್ಯಾಡ್ ಮಾಡ್ಕೊಂಡು ನೋಡಿ, ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ. ಇವಾಗ ನನ್ನ ಬ್ರೇಕ್ಫಾಸ್ಟ್ ಟೈಮ್. ಇವತ್ತು ನನ್ನ ಬ್ರೇಕ್ಫಾಸ್ಟಲ್ಲಿ ಪಡ್ಡು, ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ ಆ್ಯಂಡ್ 1 ಮೊಟ್ಟೆ. ಸೊ ಇಷ್ಟದ. ನಮ್ಮ ಮನೇಲಿ ಆಲ್ಮೋಸ್ಟ್ 8ರಿಂದ 8:30 ಅಷ್ಟು ಟಿಫನ್ ರೆಡಿ ಇರುತ್ತೆ. ಬಟ್ ನಾನು ಆಬ್ವಿಯಸ್ಲಿ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಎದ್ದಿದ್ದು ಲೇಟ್ ಅನ್ನೋದಕ್ಕಿಂತ ನನ್ನ ಪೀರಿಯಡ್ಸ್ ಅಂತ ಹೇಳಿದ್ನಲ್ಲ, ಫ್ರೆಶ್ ಅಪ್ ಆಗಿದ್ದು ಲೇಟ್ ಆಯಿತು. ಫ್ರೆಶ್ ಅಪ್ ಆಗಿ ಆ್ಯಂಡ್ ಐರನ್ ಸಪ್ಲಿಮೆಂಟ್ ತೊಗೊಂಡ ಮೇಲೆ ಮಿನಿಮಮ್ 30 to 40 ಮಿನಿಟ್ಸ್ ನಾನು ಗ್ಯಾಪ್ ಕೊಡಲೇಬೇಕು. 1 ಅವರ್ ಕೊಟ್ಟರು ಒಳ್ಳೆಯದು, ಬಟ್ ನಾನು 30 to 40 ಮಿನಿಟ್ಸ್ ಕೊಡ್ತೀನಿ. ಅದು ಕೊಟ್ಟಾದಮೇಲೆ ಡಿಟಾಕ್ಸ್ ಡ್ರಿಂಕ್ ಕುಡಿದು ಅದಾದಮೇಲೆ ಬ್ರೇಕ್ಫಾಸ್ಟ್ ತಿನ್ನೋದ್ರಿಂದ ಇಷ್ಟು ಟೈಮ್ ಆಗಿದೆ. 1 ಅವರ್ ಹತ್ರ ಆಗೋಗಿದೆ. ಈ ಥರ ನಿಮ್ಮ ತಟ್ಟೆನ ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ನಿ, ರುಚಿಯಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಆ್ಯಂಡ್ ನೀವು ಹೆಲ್ದಿಯಾಗೂ ಇಡ್ತೀರ. ನಾನು ಪಡ್ಡು ತಿಂದು ಆಲ್ಮೋಸ್ಟ್ ಒಂದು 4 ಮಂತ್ಸೇ ಆಗೋಗಿದೆ. ಬ್ರೇಕ್ಫಾಸ್ಟ್ ಆಗಿ 1 ಅವರ್ ಆಯಿತು. ನನ್ನ ಯೂಟ್ಯೂಬ್ ವಿಡಿಯೋನ ರಿವ್ಯೂ ಮಾಡ್ತಾ ಇದ್ದೆ. ಇವತ್ತಿನ ಯೂಟ್ಯೂಬಲ್ಲಿ 6 ಟಿಪ್ಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಡಯಟ್ ಟಿಪ್, ವರ್ಕೌಟ್ ಟಿಪ್, ಲೈಫ್ ಸ್ಟೈಲ್, ಮೈಂಡ್ ಸೆಟ್ ಮತ್ತು ಚಾಲೆಂಜಸ್ ಅಂತ. ಟಿಪ್ಸ್ ಜೊತೆಗೆ ಚಾಲೆಂಜಸ್ ಕೂಡ. ಸೊ ಮಿಸ್ ಮಾಡಿದೆ, ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಟೀ ಕುಡಿದು ನನಗೇನೋ ತಿನ್ಬೇಕು ಅನಿಸ್ತಿತ್ತು. ಸೊ ಹೇಗೆ ಬಿರಿಯಾನಿ ರೆಡಿ ಮಾಡ್ತಿದ್ದೀನಿ. ಮನೆಯವ್ರಿಗೆ ಎಲ್ಲರಿಗೂ ಸೇರಿಸಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡಿ ವರ್ಕೌಟ್ಗೆ ರೆಡಿ ಆಗೋಣ. ನಮ್ಮ ಬಾಸ್ ಹತ್ರ ಬರ್ತಿರ್ತಾರೆ ಅವಾಗ. ಓಕೆ, ಇವತ್ತಿನ ವರ್ಕೌಟ್ ಟಿಪ್. ಅಟ್ಲೀಸ್ಟ್ 15 ಮಿನಿಟ್ಸ್ ನಿಮ್ಮ ಬಾಡಿನ ಮೂವ್ ಮಾಡಿ. ಇನ್ ಕೇಸ್ ನಿಮ್ಮ ಬಾಡಿನ ನೀವು ಮೂವ್ ಮಾಡಿಲ್ಲ ಅಂತಂದರೆ ನಿಮ್ಮ ಬಾಡಿಲಿರೋ ಫ್ಯಾಟ್ ಮೂವ್ ಆಗಲ್ಲ. ನನಗೆ ಗೊತ್ತು ಒಬ್ಬೊಬ್ಬರಿಗೆ ಟೈಮೇ ಇರಲ್ಲ ಅಂತ, ಬಟ್ 15 ನಿಮಿಷ ಇರಲ್ವಾ? ಅಟ್ಲೀಸ್ಟ್ 15 ನಿಮಿಷ ನಿಮಗೋಸ್ಕರ ನೀವು ಕೊಟ್ಕೊಳ್ಳಿ. ಇವತ್ತಿನ 15 ಮಿನಿಟ್ಸ್ ನಾನೇನು ಮಾಡ್ತಿದ್ದೀನಿ ಅಂದರೆ, 5 ಮಿನಿಟ್ಸ್ ಸ್ಟ್ರೆಚಿಂಗ್ ಎಕ್ಸಸೈಸ್, 5 ಮಿನಿಟ್ಸ್ ಸ್ಪಾಟ್ ಜಾಗ್ ಆ್ಯಂಡ್ 5 ಮಿನಿಟ್ಸ್ ಸೂರ್ಯ ನಮಸ್ಕಾರ ಇಲ್ಲ ಸ್ಕ್ವಾಟ್ಸ್. ಸೊ ನೀವು ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ಮಾಡ್ಬೋದು.
ಕ್ವಿಕ್ಕಾಗಿ ಫ್ರೆಶ್ ಆಗಿದ್ದಾಯಿತು. ಈಗ ನನ್ನ ಊಟ ಒಂದು ಗ್ಲಾಸ್ ಮಜ್ಜಿಗೆ ಇದೆ ಆ್ಯಂಡ್ ಇಲ್ಲಿ ಎಗ್ ಬಿರಿಯಾನಿ ಮಾಡ್ತೀವಿ ಆ್ಯಂಡ್ ದೆನ್ ಜೊತೆಗೆ ಕುಕ್ಕುಂಬರ್ ತೊಗೊಂಡಿದ್ದೀನಿ. ತುಂಬ ಜನ ಪೀರಿಯಡ್ಸ್ಗೆ ಕ್ರೇವಿಂಗ್ಸ್ ಆಗುತ್ತೆ, ಏನು ಮಾಡೋದು ಅಂತ ಹೊರಗಡೆ ಹೋಗ್ತೀನಿ ಬಿಡೋ ಅಭ್ಯಾಸ ಇರುತ್ತೆ. ಸೊ ನೀವು ಮನೇಲೇ ಟೇಸ್ಟಿಯಾಗಿ ಮಾಡ್ಕೊಡ್ತಿದ್ದ ಈ ಥರ ಎಲ್ಲ ಆಗೋಲ್ಲ. ನಾನು ಇದೇ ಥರ ನನಗೆ ಏನು ತಿನ್ಬೇಕು ಅನ್ಸುತ್ತೋ ಅದನ್ನು ಮಧ್ಯಾಹ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಸ್ಪೈಸಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಕ್ರೇವಿಂಗ್ಸ್ ಲೆವೆಲ್ ಕಡಿಮೆ ಇರುತ್ತೆ. ನೀವು ಅಷ್ಟೇ ಆದಷ್ಟು ಪೀರಿಯಡ್ಸ್ ಅಂತ ಹೆಸರು ಹಿಡ್ಕೊಂಡು ಹೊರಗಡೆ ಹೋಗಿ ತಿನ್ನೋದು ಬಿಟ್ಟು ಮನೇಲೇ ತಿನ್ನಿ. ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಒಳ್ಳೇದು ಕೂಡ. ಪೀರಿಯಡ್ ಟೈಮಲ್ಲಿ ಜಂಕ್ ತಿನ್ನಬಾರ್ದು ಆ್ಯಕ್ಚುಲಿ. ಈಗ ಜಸ್ಟ್ ಡಿಟಾಕ್ಸ್ ಕಾಲ್ ಆಯಿತು. ಸೊ ಇವತ್ತಿನ ಮೈಂಡ್ಸೆಟ್ ಟಿಪ್ ಕೂಡ ಮುಗಿಸೋಣ ಅಂತ ಅಂದ್ಕೊಂಡೆ. ಸ್ಟಾಪ್ ನೆಗೆಟಿವ್ ಸೆಲ್ಫ್ ಟಾಕ್. ಇವತ್ತಿನ ಮೈಂಡ್ಸೆಟ್ ಟಿಪ್ ಅಂದರೆ ನಮಗೆ ನಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಅಂದರೆ ನಾವು ಹೇಳ್ಕೊತೀವಲ್ವಾ, ಅಯ್ಯೋ ನಂಗೆ ಜಾಬ್ ಸಿಗುತ್ತೋ ಇಲ್ವೋ, ಅಯ್ಯೋ ನಾನು ಸಣ್ಣ ಆಗ್ತೀನೋ ಇಲ್ವೋ, ಅಯ್ಯೋ ನಾನು ನಾಳೆ ಈ ಕೆಲಸ ಮಾಡೋಕ್ಕಾಗುತ್ತಾ, ಆ ಕೆಲಸ ಮಾಡೋಕ್ಕಾಗುತ್ತಾ, ಆಗುತ್ತಾ ಅಂತ ನೆಗೆಟಿವ್ ಥಾಟ್ಸ್ನ ನಮಗೆ ನಾವೇ ಕೊಟ್ಕೊತಾ ಇದ್ದೀವಿ. ಸೊ ಅದು ತುಂಬ ತಪ್ಪು. ಯಾವತ್ತೂ ಅಷ್ಟೇ ನೀವು ಪಾಸಿಟಿವ್ ಆಗಿರಬೇಕು. ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಅದು ಸೆಕೆಂಡ್ರಿ. ಪಾಸಿಟಿವ್ ಅಂದ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಾನು ಫಿಟ್ ಆಗಿರ್ತೀನಿ, ನಾನು ಹ್ಯಾಪಿ ಆಗಿರ್ತೀನಿ, ನಾನು ನಾಳೆಯಿಂದ ಜಿಮ್ಮಿಗೆ ಹೋಗ್ತೀನಿ, ನಾಳೆಯಿಂದ ನಾನು ಮಿಸ್ ಮಾಡೋ ವರ್ಕೌಟ್ ಮಾಡ್ತೀನಿ, ನಾಳೆಯಿಂದ ನಾನು ವಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ಎಲ್ಲರ ಕೈಲೂ 10 ದಿನ 1000 ದಿನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ. ಒಂದು ದಿನ ಬ್ರೇಕ್ ಆಯಿತು ಅಂದಿದ ತಕ್ಷಣ ನೀವು ನೆಗೆಟಿವ್ ಅಂದ್ಕೊಳ್ಳೋ ಪ್ರಾಬ್ಲಮ್ ಇಲ್ಲ. ಎಗೇನ್ ಯು ಹ್ಯಾವ್ ಟು ಸ್ಟಾರ್ಟ್. ಸೊ ಅದಕ್ಕೇ ನನ್ನ ಇವತ್ತಿನ ಟಿಪ್ ನಿಮಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಅಂದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಈ ಕಂಪ್ನಿ ಕೆಲಸ ಮಾಡಬೇಕು, ನಾನು ಈ ಥರ ಕಾಣಿಸ್ಬೇಕು, ನಾನು ಈ ಡ್ರೆಸ್ ಹಾಕೊಂಡ್ರೆ ಹೀಗಿರಬೇಕು, ನನ್ನ ಬರ್ಡೇಗೆ ಹಲ್ಲಿ ಹೋಗಬೇಕು, ನನ್ನ ಬರ್ಡೇ ಈ ಥರ ಮಾಡ್ಕೊಬೇಕು, ನನ್ನ ಲೈಫ್ ಈ ಥರ ಇರಬೇಕು, ನಾನು ಸಖತ್ತಾಗಿ ದುಡಿಬೇಕು, ನಾನು ದುಡಿತೀನಿ, ನನ್ನ ಕೈಲಿ ಆಗುತ್ತೆ. ಈ ಥರ ಪಾಸಿಟಿವ್ ಥಾಟ್ಸ್ ನಿಮ್ಮ ಮೈಂಡ್ಗೆ ಕೊಡೋದ್ರಿಂದ ಅದು ಪಾಸಿಟಿವ್ ಕಡೆಗೆ ಹೋಗುತ್ತೆ. ಇಲ್ಲ ನೀವು ನೆಗೆಟಿವ್ ಆಗಿ ನನ್ನ ಕೈಲಿ ಆಗಲ್ಲ, ನಾನು ಹೀಗೆ ಇರ್ತೀನಿ, ನನ್ನ ಒಳ್ಳೆ ಹುಡುಗ ಸಿಗಲ್ಲ, ನಂಗೆ ಮದುವೆ ಆಗಲ್ಲ, ಈ ಥರ 1000 ನೆಗೆಟಿವ್ ಥಾಟ್ಸ್ ಮಾಡ್ಕೊತಿರ್ತೀರ. ಅದನ್ನು ಅಟ್ಲೀಸ್ಟ್ ಇವತ್ತಿಂದ ಸ್ಟಾಪ್ ಮಾಡಿ. ನೀವೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಲೈಫಲ್ಲಿ ನಂಗೆ ನಿಜ ಗೊತ್ತಿರಲಿಲ್ಲ ಇದು ಆಗುತ್ತೆ ಆಗಲ್ಲ ಅಂತ. ನಾನು ತುಂಬ ಚಿಕ್ಕವಳು. ನಮ್ಮ ಅಜ್ಜಿ ಮನೆ ಬಂದು ಹಾಡ್ಗುಡಿ ಬ್ಯಾಂಗ್ಳೂರಲ್ಲಿ. ಅಲ್ಲಿಂದ ನಮ್ಮ ಮನೆ ನಾಗಸಂದ್ರ ನೀವು. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಪ್ರತಿದಿನ ಲಾಲ್ಬಾಗ್ ನಿಯರಲ್ಲಿ ಒಂದು ಅಕ್ಸೆಂಚರ್ ಕಂಪ್ನಿ ಇದೆ. ಸೊ ನಾನು ಅದು ನೋಡಿ ಅನ್ಕೊತಾ ಇದ್ದೆ ಚಿಕ್ಕ ವಯಸ್ಸಿಂದಾನೆ, ನಾನು ಈ ಕಂಪ್ನಿಗೆ ಜಾಬ್ಗೆ ಸೇರ್ಕೋಬೇಕು. ಗೊತ್ತಿರುತ್ತಲ್ಲ, ಆ ಟೈಮಲ್ಲಿ ನಾನು ಚಿಕ್ಕವಳಿದ್ದಾಗ ಸಾಫ್ಟ್ವೇರ್ ಅಂದ್ರೆ ದೊಡ್ಡ ಜಾಬ್ ಅಲ್ಲ. ನಾನು ಬಿಲ್ಡಿಂಗ್ ನೋಡಿ ಕಲರ್ಫುಲ್ ಆಗಿತ್ತು, ನಾನು ಸೇರ್ಕೊಬೇಕು, ನಾನು ಮಾಡಬೇಕು ಅಂತ ಪ್ರತಿ ಸಲ ಆ ಬಸ್ಸಲ್ಲಿ ಬರಬೇಕಾದ್ರೆ ಅನ್ಕೊತಾ ಇದ್ದೆ. ಸೊ ಫೈನಲಿ ನಿಮಗೆ ಗೊತ್ತೋ ಗೊತ್ತಿಲ್ವೋ, ಇಷ್ಟು ದಿನ 7 ಇಯರ್ಸ್ ನನ್ನ ಕಾರ್ಪೊರೇಟ್ ಜರ್ನಿ ಬಂದು ನಾನು ಅಕ್ಸೆಂಚರ್ ಕಂಪ್ನಿಲೇ ಮಾಡಿದ್ದು. ಅದಕ್ಕಿಂತ ಮುಂಚೆ ನನಗೆ 2 ರಿಂದ 3 ಆಫರ್ ಕೂಡ ಬಂದಿತ್ತು. ಬಟ್ ಸ್ಟಿಲ್ ನಾನು ರಿಜೆಕ್ಟ್ ಮಾಡಿದೆ. ನನಗೆ ಆಗ ಕೆಲ್ಸಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಮಾಡ್ಲಿಂಗ್ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಬಟ್ ಕೋವಿಡ್ ನಿಯರ್ ಬರಬೇಕಾದ್ರೆ ನನಗೆ ಸ್ವಲ್ಪ ಆಫರ್ಸ್ ಕಡಿಮೆ ಆಗಿತ್ತು. ಕೋವಿಡ್ ಬಂದಿರಲಿಲ್ಲ, ಬಟ್ ಆಫರ್ಸ್ ಕಡಿಮೆ ಆಗಿತ್ತು. ಸೊ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಅಕ್ಸೆಂಚರ್ಗೆ ಇಂಟರ್ವ್ಯೂ ಕೊಟ್ಟಿದ್ದು. ಫಸ್ಟ್ ಕ್ಲಿಕ್ಕಲ್ಲೇ ಕ್ಲಿಯರು ಆಯಿತು. ನಾನು 7 ಇಯರ್ಸ್ ಅದೇ ಕಂಪ್ನಿಲಿ ಜಾಬ್ ಮಾಡಿದೆ. ಸೊ ಇಷ್ಟೇ ನಾನು ನಿಮ್ಗೆ ಹೇಳಕೊಟ್ಟಿರೋದು. ನಾನು ಅವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದು, ನನ್ನ ಲೈಫಲ್ಲಿ ಅದು ಪಾಸಿಟಿವ್ ಆಗಿ ಆಯಿತು. ಸೊ ನೀವು ಅಷ್ಟೇ ಈ ಥರ ನೆಗೆಟಿವ್ ಸೆಲ್ಫ್ ಟಾಕ್ನ ಬಿಟ್ಟು ನಿಮ್ಮ ಬಗ್ಗೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ಕೊಳ್ಳಿ. ನೀವೇ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿಲ್ಲ ಅಂದರೆ ರೋಡಲ್ಲಿ ಹೋಗೋರು ಇಲ್ಲ ನಿಮ್ಮ ಫ್ಯಾಮಿಲಿಯವರು ಯಾರೂ ಪಾಸಿಟಿವ್ ಆಗಿ ಮಾತಾಡಲ್ಲ. ಇವತ್ತಿಂದನೇ ಈ ಮೈಂಡ್ಸೆಟ್ ಟಿಪ್ನ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ಸೊ ಈಗ ನನ್ನ ಪಾರ್ಟ್ ಆಫ್ ಸ್ಟೋರಿ ಬರೋದಾದರೆ, ನಂದೊಂದು ಸ್ಮಾಲ್ ಫ್ಯಾಮಿಲಿ. ಅಪ್ಪ ಅಮ್ಮ ನಾನು ತಮ್ಮ. ಅಪ್ಪನ ಹೆಸರು ರಾಜು ಅಂತ, ಮಮ್ಮಿ ಸವಿತಾ ಆ್ಯಂಡ್ ನನ್ನ ತಮ್ಮನ ಹೆಸರು ದಿಲೀಪ್ ಅಂತ. ನನಗೂ ಅವನಿಗೂ 2 ಇಯರ್ಸ್ ಡಿಫ್ರೆನ್ಸ್ ಇದೆ. ಪಪ್ಪನ ಬಗ್ಗೆ ಹೇಳೋದಾದರೆ, ಚಿಕ್ಕ ವಯಸ್ಸಲ್ಲೇ ಊರು ಬಿಟ್ಟು ಬಂದು ಲಾರಿ ಡ್ರೈವರ್ ಆಗಿದ್ದು, ಕ್ಲೀನರ್ ಆಗಿದ್ದು, ಅಲ್ಲಿಂದ ಗಾರ್ಮೆಂಟ್ಸಿಗೆ ಜಾಯ್ನ್ ಆಗಿ ಟೈಲರ್ ಆಗಿ ಮ್ಯಾನೇಜರ್ ಆಗಿ PM ಆಗಿ ವರ್ಕ್ ಮಾಡಿದ್ರು. ಜೊತೆಗೆ ಸ್ವಂತ ಗಾರ್ಮೆಂಟ್ಸ್ ಕೂಡ ಮಾಡಿಕೊಂಡ್ರು. ಆ್ಯಂಡ್ ಅಮ್ಮ ಅಪ್ಪನ ಜೊತೆ ಸಪೋರ್ಟಿವ್ ಆಗಿ ಅವರು ಕೂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಇಬ್ಬರು ತುಂಬ ಕಷ್ಟಪಟ್ಟು ಬೆಳೆದಿದ್ದು. ಈಗ ಇಬ್ಬರು ವೆಲ್ ಸೆಟಲ್ಡ್ ಇದ್ದಾರೆ. ನಮ್ಮದೇ ಸ್ವಂತ ಮನೆ ಇದೆ, ಪ್ರಾಪರ್ಟೀಸ್ ಇದೆ, ಅಪ್ಪಂದೇ ಓನ್ ಬಿಸ್ನೆಸ್ ಇದೆ. ಸೊ ಆರಾಮಾಗಿದ್ದಾರೆ. ಬಟ್ ಆ ಲೆವೆಲ್ಗೆ ಬರೋಕ್ಕೆ ಅವರು ಒಂದೊಂದು ಸ್ಟೆಪ್ಪಲ್ಲೂ ತುಂಬ ಕಷ್ಟಪಟ್ಟು ಬಂದಿದ್ದು. ಈ ಟ್ರಾವೆಲಿಂಗ್ ಜರ್ನಿಯಲ್ಲಿ ನಮಗೆ ಕಷ್ಟ ಅನ್ನೋದೇನಿಲ್ಲ. ನಮ್ಮನ್ನ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರು, ಒಳ್ಳೆ ಕಾಲೇಜ್ಗೆ ಸೇರಿಸಿ ಓದಿಸಿದ್ದು. ನನ್ನ ಸ್ಟಡೀಸ್ ಎಲ್ಲ ಹೇಗಿತ್ತಂದರೆ, ನಮ್ಮ ಮನೆ ಹತ್ರ ಇರೋ ಸ್ಕೂಲಲ್ಲೇ ಓದಿದ್ದು ನಾನು. ತುಂಬ ಚೆನ್ನಾಗೇ ಇತ್ತು, ಏನೂ ಪ್ರಾಬ್ಲಮ್ಸ್ ಇಲ್ಲ ನನಗೆ. ಆರಾಮಾಗಿ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ನಿಮಗೆ ಗೊತ್ತಿರುತ್ತೆ, ಹೆಣ್ಮಕ್ಳು ಅಂತ ಬಂದಾಗ ಒಂದು ಏಜಲ್ಲಿ ದಪ್ಪ ಆಗ್ತಾರೆ. ಅದೇ ಥರ ನಾನು 8th ಸ್ಟ್ಯಾಂಡರ್ಡಲ್ಲಿ ಮೆಚೂರ್ಡ್ ಆದಮೇಲೆ ದಪ್ಪ ಆದೆ.
ಆ ಟೈಮಲ್ಲಿ ನನಗೆ ಬಾಡಿ ಶೇಮಿಂಗ್ ಅಂದರೆ ಏನು, ದಪ್ಪ ಅಂದರೆ ಏನು, ಡುಮ್ಮಿ ಅಂದರೆ ಏನು, ಈ ಥರ ಅರ್ಥ ಆಗಿದ್ದು. ಸೊ ತುಂಬ ಜನ ಹಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ನಾನು 2 ಮಂತ್ಸಲ್ಲೆಲ್ಲ 10 kg ದಪ್ಪ ಆಗಿಬಿಟ್ಟಿದ್ದೆ. ಅವಾಗಿಂದ ತುಂಬ ಜನ ರೇಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಬಟ್ಟೆ ಹಾಕೋಬೇಡ, ಈ ಬಟ್ಟೆ ಹಾಕೋಬೇಡ ಅಂತ. ಬಿಕಾಸ್ ನನಗೆ ನಮ್ಮಪ್ಪ ಚಿಕ್ಕ ವಯಸ್ಸಿಂದ ನನ್ನ ತಮ್ಮನಿಗೆ ಏನು ಬಟ್ಟೆ ತರ್ತಾರೋ ಅದನ್ನೇ ನನಗೂ ತರ್ತಾ ಇದ್ದಿದ್ದು. ಸೊ ನಾನು ಹುಡುಗನ ಥರನೇ ಬೆಳೆಸಿದ್ದವರು. ಸೊ ನಾನು ಶಾರ್ಟ್ಸ್ ಹಾಕೊತಿದ್ದೆ, ಬಟ್ ದಪ್ಪ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಲ್ಲರೂ ನಿನ್ನ ಕಾಲು ದಪ್ಪ ಕಾಣಿಸುತ್ತೆ, ಬಟ್ಟೆ ಹಾಕೋಬೇಡ, ಈ ಥರ ಸ್ಟಾರ್ಟ್ ಆಯಿತು. ದೆನ್ ನಿಮಗೆ ಗೊತ್ತಿರುತ್ತೆ, ಸ್ಟೇಜ್ ಬೈ ಸ್ಟೇಜ್ ನಾವು ಕೂಡ ಚೇಂಜ್ ಆಗಿ ಸ್ಟಾರ್ಟ್ ಆಗಿಬಿಡ್ತೀವಿ, ಎಲ್ಲರೂ ಹೇಳೋದು ಕೇಳಿ. ಬಟ್ ನಾನು ಡಿಸೈಡ್ ಮಾಡಿದೆ ಸಣ್ಣ ಆಗಬೇಕು ಅಂತ. ಸೊ ಏನೇನೋ ಟ್ರೈ ಮಾಡಿದೆ, ಸೈಕ್ಲಿಂಗ್ ಮಾಡಿದೆ, ಜಾಗ್ ಹೋಗ್ತಾ ಇದ್ದೆ, ವಾಕ್ ಮಾಡ್ತಾ ಇದ್ದೆ. ಬಟ್ ಆಬ್ವಿಯಸ್ಲಿ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂತಂದರೆ ಯಾರೂ ಸಣ್ಣ ಆಗಲ್ಲ. ಸೇಮ್ ನನ್ನ ಮೇಲೂ ಹಾಗೆ ಆಯಿತು. 10th ಸ್ಟ್ಯಾಂಡರ್ಡ್ವರೆಗೂ ಹೀಗೆ ಹೊರಟೋಯ್ತು. ಆ್ಯಂಡ್ ನಾನು ಸಣ್ಣ ಏನು ಆಗಿಲ್ಲ, ಆಲ್ಮೋಸ್ಟ್ 65 ನನ್ನ ಹೈಯೆಸ್ಟ್ ವೆಯ್ಟ್. ಸೊ 65 ಇದ್ದೆ. ಆ್ಯಂಡ್ ಕಾಲೇಜ್ ಬಂದು ವಿವೇಕಾನಂದ ಕಾಲೇಜಿಗೆ ಸೇರ್ಕೊಂಡಿದ್ದೆ ನಾನು, ಓರಿಯನ್ ಮಾಲ್ ಹತ್ರ ಇದೆಯಲ್ಲ ಅದು. PU 2 ವರ್ಷ ಆಯಿತು. ಆ್ಯಂಡ್ ಕಾಲೇಜ್ ಕೂಡ ನನಗೆ ಆರಾಮಾಗಿತ್ತು, ಇದು ಮಾಡ್ತಿದ್ದೆ. ಇದ್ರ ಮಧ್ಯ ನಾನು ಕಂಪ್ಯೂಟರಿಂಗ್ ಮಾಡಿದ್ದೆ, ಜೊತೆಗೆ ಹಿಂದಿ ಟೀಚರಿಂಗ್ ಲೆಕ್ಚರಿಂಗ್ ಕೂಡ ಮಾಡಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ. ಸೊ ಮುಂಚೆಯಿಂದನೂ ಹಾಗೇ ಯಾವುದನ್ನು ಬಿಡ್ತಾ ಇರಲಿಲ್ಲ. ಆ ಟೈಮ್ಗಳಲ್ಲಿ ಪಾರ್ಲರಾಗಿ ಏನಾದರೂ ಓದೋದು ಆ ಥರ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಕೂಡ ಅದೇ ಥರ ಸಪೋರ್ಟಿವ್ ಇದ್ದರು. ಬಿಕಾಸ್ ನಾನು ಏನು ಮಾಡ್ತೀನಿ ಅಂದರು ಕಲಿಸ್ತಾ ಇದ್ರು. ಸೊ ಸ್ಕೂಲ್ ಡೇಸಲ್ಲೇ ನಾನು ಕಂಪ್ಯೂಟರಿಂಗ್ ಮಾಡ್ಕೊಂಡಿದ್ದೆ. ಅವಾಗೆಲ್ಲ ಕಂಪ್ಯೂಟರಿಂಗ್ ಅಂದರೆ ದೊಡ್ಡದೇನೆ, ಕಂಪ್ಯೂಟರಿಂಗ್ ಮಾಡಿ ಟ್ಯಾಲಿ ಅಂತ ಎಲ್ಲ ಬರ್ತಾಯಿತ್ತು, ಅದನ್ನು ಕಲ್ತಿದ್ದೆ. ಜೊತೆಗೆ 10th ಕೂಡ ಚೆನ್ನಾಗೆ ಒಳ್ಳೆ ಪರ್ಸೆಂಟೇಜಲ್ಲೇ ಪಾಸ್ ಆದೆ. ಆಮೇಲೆ ಸೇರಿಕೊಂಡಿದ್ದು ವಿವೇಕಾನಂದ ಕಾಲೇಜ್ ಸೂಪರ್ ಆಗಿತ್ತು. ಆ್ಯಂಡ್ ಕಾಲೇಜ್ಗೆ ಹೋಗಿ ಬರ್ತಾ ಟ್ಯೂಷನ್ಸ್ ಅದು ಇದು ಅಂತಲೇ ಕಾಲೇಜ್ ಕಳೆದೋಯ್ತು. ಒಂದು ಸಲ ನಾನು ಈ ಝೋನಿಂದ ಆ ಝೋನ್ಗೆ ಎಂಟರ್ ಆದಾಗ ಆಬ್ವಿಯಸ್ಲಿ ನನಗೆ ಆ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕೆಲವು ದಿನ ಬೇಕಾಯಿತು. ಬಟ್ ಕಾಲೇಜಲ್ಲೂ ಅದೇ ಬಾಳು. ಎಗೇನ್ ದಪ್ಪ ಇದೆಯಾ, ಆ ಬಟ್ಟೆ ಹಾಕೋಬೇಡ, ಈ ಬಟ್ಟೆ ಹಾಕೊಂಬೇಡ, ಈ ಥರ ಇರಬೇಕು, ಈ ಥರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನನ್ನ ಫ್ರೆಂಡ್ಸ್ಗಳೇ ನನಗೆ ಸಜೆಷನ್ಸ್ ಕೊಡ್ತಿದ್ರು. ಬಟ್ ಕಾಲೇಜ್ ಡೇಸಲ್ಲೆಲ್ಲ ನನಗೆ ಸ್ವಲ್ಪ ಫಾಲೋಯಿಂಗ್ ಲಿಸ್ಟು ಜಾಸ್ತಿನೇ ಇತ್ತು. ನಾನು ದಪ್ಪ ಇದ್ದರು ಅಂದರೆ ಚಬ್ಬಿ ಅನಿಸಿದೆ ಬಿಟ್ಟರೆ, ದಪ್ಪ ಅಂದರೆ ತುಂಬ ದಪ್ಪ ಕಾಣಿಸೋದು ಇಲ್ಲ ಪರ್ಟಿಕ್ಯುಲರ್ ಬಾಡಿ ಪಾರ್ಟ್ ದಪ್ಪ ಇರೋದು ಆ ಥರ ಇರಲಿಲ್ಲ. ಈ ಥರ ಇತ್ತು ನನ್ನ ಕಾಲೇಜ್ ಜರ್ನಿ. ಸೊ ಇವತ್ತಿಗೆ ಇಷ್ಟು ಕತೆ ಸಾಕು. ನೆಕ್ಸ್ಟ್ ಕತೆನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಕ್ಲಾಸಸ್ ಆಯಿತು, ಫ್ರೆಶ್ ಅಪ್ ಆಗೋ ಆಯಿತು, ಊಟ ವಾಟರ್ ಮಿಲನ್ ತಿಂದೆ. ಆ್ಯಸ್ ಯೂಶುವಲ್ ನಾನು ಕಾಪ್ಸ್ ಕಡಿಮೆ ಮಾಡಿರೋದ್ರಿಂದ ಬರೀ ವಾಟರ್ ಮಿಲನ್ ತೊಗೊತಾ ಇದ್ದೀನಿ. ಜೊತೆಗೆ ಪ್ರೋಟೀನ್ ಇಂಟೇಕ್ ಇರುತ್ತೆ. ಇನ್ ಬಿಟ್ವೀನ್ ಎಕ್ಸಸೈಸ್ ಮಾಡಬೇಕಾದ್ರೆ, ಕ್ಲಾಸಸ್ ತೊಗೋಬೇಕಾದ್ರೆ ಪ್ರೋಟೀನ್ನ ತೊಗೊಂಡಿರ್ತೀನಿ. ಇನ್ನು ಇದು ಊಟ ಆದರೆ ಇವತ್ತಿನ ನಿಮ್ಮ ಲೈಫ್ ಸ್ಟೈಲ್ ಟಿಪ್ ಏನು ಅಂತ ಅಂದರೆ, ಬೇಗ ಮಲ್ಕೊಡಿ, ಆದಷ್ಟು ಬೇಗ ಎದ್ದೊಳಿ. ಬಿಕಾಸ್ ನಮ್ಮ ಮಾರ್ನಿಂಗ್ ಸೈಲೆನ್ಸ್ ನಮ್ಮ ಮೆಂಟಲ್ ಕ್ಲಾರಿಟಿನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಆದಷ್ಟು ನಿಮ್ಮ ಡೇನ ಬೇಗ ಮುಗಿಸಿ ಬೇಗ ಇದರೊಳಗೆ ಟ್ರೈ ಮಾಡಿ. ಆ ಚೇಂಜಸ್ ನಿಮ್ಮಲ್ಲಿ ಕಾಣಿಸುತ್ತೆ. ಫೈನಲಿ ಚಾಲೆಂಜ್ ಆಫ್ ದ ಡೇ, ಮಿನಿಮಮ್ 3 ಲೀಟರ್ಸ್ ವಾಟರ್ ಕುಡಿಬೇಕು. ಜೊತೆಗೆ ಅಟ್ಲೀಸ್ಟ್ 15 ಮಿನಿಟ್ಸ್ ವರ್ಕೌಟ್ ಮಾಡಬೇಕು. ಲೈಕ್ ವರ್ಕೌಟ್ ಆಗಲಿಲ್ಲ ಅಂದರೆ ಬ್ರೀತಿಂಗ್ ಎಕ್ಸಸೈಸ್, ಸ್ಟ್ರೆಚಸ್, ಅಟ್ಲೀಸ್ಟ್ ಅದನ್ನಾದರೂ ಮಾಡಿ ನಿಮ್ಮ ಬಾಡಿನ ಮೂವ್ ಮಾಡಿ. ಆ್ಯಂಡ್ ನೋ ನೆಗೆಟಿವ್ ಸೆಲ್ಫ್ ಟಾಕ್. ನಾನು ಹೇಳಿದ್ದೆ ಅಲ್ವಾ, ನಿಮ್ಮ ಬಗ್ಗೆ ನೀವೇ ನೆಗೆಟಿವ್ ಆಗಿ ಹೇಳ್ಕೊಬೇಡಿ, ಮಾಡ್ಕೋಬೇಡಿ. ಆದಷ್ಟು ಪಾಸಿಟಿವ್ ಥಾಟ್ಸ್ನ ನಿಮ್ಮ ಮೈಂಡ್ಗೆ ತುಂಬ್ತಾ ಹೋಗಿ. ಆಬ್ವಿಯಸ್ಲಿ ಲೈಫ್ ಪಾಸಿಟಿವ್ ಆಗಿರುತ್ತೆ. ಫೈನಲ್ ಆಗಿ ಬೇಗ ಮಲಗಬೇಕು. ಅಟ್ಲೀಸ್ಟ್ 11 PM ಮುಂಚೆ ಮಲಗಕ್ಕೆ ಟ್ರೈ ಮಾಡಿ. ಸೊ ಇದು ನಿಮ್ಮ ಚಾಲೆಂಜಸ್ ಆಫ್ ದ ಡೇ. ಮಿಸ್ ಮಾಡದೆ ಕಂಪ್ಲೀಟ್ ಮಾಡಿ ನನಗೆ ಕಮೆಂಟ್ ಮಾಡಿ Day 1 ಡನ್ ಅಂತ. ನೋಡೋಣ ಎಷ್ಟು ಜನ ಫಾಲೋ ಮಾಡ್ತೀರಾ ಅಂತ. ನಿಮಗೋಸ್ಕರ ಅಂತಲೇ ಈ 6 ಟಿಪ್ಸ್ ಕೊಡ್ತಿದ್ದೀನಿ, ಇನ್ಕ್ಲೂಡಿಂಗ್ ನನ್ನ ಜರ್ನಿ, ನನ್ನ ಸ್ಟೋರಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು.